ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಸೊ ನೀವು ಜಾನಕಿ ಅಮ್ಮ ಮತ್ತು ಎಸ್ ಪಿ ಬಿ ಅವ್ರನ್ನ ಎಷ್ಟು ಇಷ್ಟಪಡ್ತಿದ್ರಿ ಅನ್ನೋದಕ್ಕೆ ಕಾರಣ ಇದು ಕಾಣಿಸ್ತಾ ಇದೆ. ಅಂದರೆ ಟ್ಯಾಟೂ ಮೂಲಕ ನಿಮ್ಮ ಪ್ರೀತಿಯನ್ನು ಹೊರಹಾಕಿದರೆ ಇವತ್ತು ಅಮ್ಮ ಈ ಥರ ಮಲಗಿರೋದು ಎಷ್ಟು ಬೇಸರ ತರಿಸಿದೆ. ಯಾಕಂದರೆ ಬಾಲ್ಯದ ಹೆಜ್ಜೆಗಳಿಂದ ಇಲ್ಲಿ ತನಕ ಅವ್ರು ನೋಡ್ಕೊಂಡೇ ಬಂದಿರೋ, ತುಂಬ ಹತ್ತಿರದಿಂದ ನೋಡ್ಕೊಂಡು ಬಂದಿರಿ. ಎಷ್ಟು ಬೇಸರ ತರಿಸಿದೆ ಅಮ್ಮ ಇಲ್ಲ ಅನ್ನೋದು. ನನಗೆ ಅವ್ರನ್ನ ಆ ಥರ ನೋಡೋಕ್ಕೂ ಧೈರ್ಯನೂ ಇರಲಿಲ್ಲ. ನಮ್ಮ ಯಜಮಾನ್ರಿಗೆ ಗೊತ್ತು, ಅವ್ರಿಗೂ ನನಗೂ ಇಬ್ಬರಿಗೂ ಎಸ್ ಪಿ ಅಂಕಲ್ ಎಸ್ ಜಾನಕಿ ಆಂಟಿ ತುಂಬ ಇಷ್ಟ. ಅವರೇ ನಂಗೆ ನೈಟು ಕೇಳಿದ್ರು ಹೋಗಿ ನೋಡ್ತೀಯ ಅಂತ. ನಂಗೆ ಆ ಥರ ನೋಡೋಕೆ ಅವ್ರನ್ನ ಧೈರ್ಯನೂ ಇಲ್ಲ. ಏನಕ್ಕಂದರೆ ನಾನು ತುಂಬ ಚಿಕ್ಕವಳಿಂದ ಅವ್ರು ತುಂಬ ನಗ್ನಗ್ತಾ ಮಾತಾಡಿರೋದು, ನನ್ನ ಜೊತೆ ಹಾಡಿರೋದು, ಆ ಥರ ಒಳ್ಳೊಳ್ಳೆ ನೆನಪುಗಳಿರುವಾಗ ಇವಾಗ ತುಂಬ ಮನಸ್ಸಿಗೆ ಕಷ್ಟ. ಎಲ್ಲೊಂದು ಕಡೆ ಜಾನಕಿ ಅಮ್ಮ ಅನ್ನೋದು ಬರೀ ಹೆಸರಿಗಷ್ಟೇ ಅಮ್ಮ ಆಗಿರಲಿಲ್ಲ, ಅವ್ರು ನೋಡ್ಕೊಂಡಿರ್ತಾರೆ ರೀತಿನೇ ಆಗಿರ್ತಾಯಿತ್ತು. ಪ್ರತಿಯೊಬ್ಬರು ಹೊಸೊಬ್ಬರು ಯಾರೇ ಬಂದರೂ ಕೂಡ ಏನೋ ಸಂಗೀತ ಸೇವೆ ಅಂತಂದರೆ ಅವ್ರು ಕರೆದು ಅವಕಾಶಗಳನ್ನು ಕೊಡ್ತಾಯಿದ್ರು ಅಥವಾ ಒಂದಷ್ಟು ತಿದ್ದು ತೀಡಿ ಹೇಳ್ತಾಯಿದ್ರು. ಅದೆಲ್ಲವೂ ಕೂಡ ನೀವು ತುಂಬ ಹತ್ತಿರದಿಂದ ನೋಡಿದ್ರೆ ಯಾವ ರೀತಿ ಇರ್ತಾಯಿದ್ರು. ಯಾಕಂದರೆ ಸೇವೆ ಬೇಡ, ಸಂಗೀತ ಸೇವೆ ಬೇರೆ. ಅದನ್ನು ಹೊರತುಪಡಿಸಿ ಜೀವನದಲ್ಲೂ ಅಷ್ಟೊಂದು ಸರಳವಾಗಿ ಅಷ್ಟೊಂದು ಇಷ್ಟಪಡುವಂತೆ ಬದುಕೋದು ಭಾಳ ಕಷ್ಟ ವಿಚಾರ. ಹೌದು, ನನಗೂ ನಾನು ಅವ್ರನ್ನ ಫಸ್ಟ್ ಟೈಮ್ ಚೆನ್ನೈಲಿ ಸ್ಟುಡಿಯೋಲ್ಲಿ ನೋಡಿದಾಗ ನಾವೆಲ್ಲ ಸಂಗೀತ ಕಮ್ಮಿ ಶ್ರುತಿಲಿ ಆಡ್ತೀವಿ. ಅವ್ರನ್ನ ಕೇಳಿದ್ದೆ ಹೈ ರೇಂಜ್ ಹಾಡೋಕೆ ಏನು ಮಾಡಬೇಕು ಅನ್ನುವಾಗ ಅವ್ರನ್ನೇ ನಂಗೆ ಅಡ್ವೈಸ್ ಮಾಡಿದ್ದು, ನೀನು ಸಂಗೀತನೇ ಒಂದೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡು ಅಂತ. ನನಗೆ ಆ ಥರ ಸುಮಾರು ವರ್ಷ ಪ್ರಾಕ್ಟೀಸ್ ಮಾಡಿ ನಾನು ಇಷ್ಟಾದರೂ ಸಿನಿಮಾ ಹಾಡುಗಳನ್ನ ಆಡಿದ್ದೀನಿ. ಸ್ವಲ್ಪ ಅಭಿಮಾನಿಗಳು ಇಷ್ಟಪಟ್ಟಿದ್ದಾರೆ ಅಂದರೆ ಅವ್ರ ಕಾಲು ಉಗುರು ಸಮ ನಾವು. ಬಟ್ ಅದು ಅವರಿಂದಾನೇ. ಏನಕ್ಕಂದರೆ ನನಗೆ ನಮ್ಮಮ್ಮ ಮನೆಯಲ್ಲಿ ಸಂಗೀತ ಹೇಳ್ಕೊಡ್ತಾಯಿದ್ರು. ನಾವು ಚಿಕ್ಕ ವಯಸ್ಸಿಂದ ನಾನು ಫಸ್ಟು 4 ವರ್ಷ ಇದ್ದಾಗ ಆಡಿದ್ದೆ ಇವ್ರದ್ದೇ ಗಜಮುಖನೇ. ನನಗೆ ಕನ್ನಡ ಒಂದೇ ಅಲ್ಲ, ಕನ್ನಡ, ತಮಿಳು, ತೆಲುಗು ಎಲ್ಲ ತುಂಬ ಹಾಡುಗಳು ಅವ್ರದ್ದು ಇವಾಗಲೂ ಹಾಡ್ಕೋತಾ ಇರ್ತೀನಿ, ಪ್ರಾಕ್ಟೀಸ್ ಮಾಡ್ಕೋತಾ ಇರ್ತೀನಿ. ಕೆಲವು ನಿಮ್ಮ ಕಣ್ಣೀರಿನಲ್ಲಿ ಕಾಣಿಸ್ತಾ ಇರೋವಂಥದ್ದು ಮಗಳಷ್ಟೇ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು ಅನ್ನೋದು ಕಾಣಿಸ್ತಾ ಇದೆ. ಪ್ರೀತಿ ಮಾಡ್ತಾಯಿದ್ರು, ತುಂಬ ಇದ್ದಾಗ ಕ್ಲೋಸಾಗಿ ಮಾತಾಡ್ಸ್ತಾಯಿದ್ರು ಅವರು. ಅದೇ ಅವತ್ತು ನಾನು ಹೇಳ್ದಲ್ಲ, ಒಂದು ದಿವಸ ಅವ್ರ ಜೊತೆನೇ ನನ್ನ ಮಲ್ಸ್ಕೊಂಡಿದ್ರು. ನೆಕ್ಸ್ಟ್ ಡೇ ಅವರಾಗೆ ಕರೆದ್ರು, ಬಾ ನನ್ನ ಜೊತೆ ಝೀ ಲಿಟಲ್ ಚಾಂಪ್ಸ್ಗೆ ಅವಾಗ ಜಡ್ಜ್ ಆಗಿದ್ದರು. ಅಲ್ಲಿ ನನಗೆ ಗೊತ್ತೇ ಇಲ್ಲ, ಅವರೇ ಮೈಕಲ್ಲಿ ಇವಳು ಚೆನ್ನಾಗಿ ಆಡ್ತಾಳೆ, ಕಂಪೋಸ್ ಮಾಡ್ತಾಳೆ ಅಂದ್ಬಿಟ್ಟು ಹಾಡು ಒಂದಿದ್ರು. ಆಮೇಲೆ ನಾನು ದೇವಿದು ಒಂದು ಬರೆದು ಕಂಪೋಸ್ ಮಾಡಿದ್ದು ಹಾಡಿದ್ದೆ. ಈಗಿನ ಕಾಲದಲ್ಲಿ ಯಾರೂ ಆ ಥರ ಸಿಂಗರ್ಸ್ಗೆ ದೊಡ್ಡ ಮನಸ್ಸು ಇರಲ್ಲ. ಬರೀ ಆ ಥರ ಇದ್ದಿದ್ದು ಅವರಿಬ್ಬರೇ, ಎಸ್ ಪಿ ಅಂಕಲು, ಎಸ್ ಜಾನಕಿ ಆಂಟಿ ಇಬ್ಬರೇ. ಪಾದಗಳ ಬಗ್ಗೆ ಮಾತನಾಡ್ತಿದ್ರೆ ಏನೋ ಗೊತ್ತಿಲ್ಲ, ಒಂಥರ ಡಿವೈನ್ ಫೀಲ್ ಇರುವಂಥವ್ರಿಗೆ ಗೊತ್ತಿಲ್ಲದೆ ನಾವು ಅವ್ರ ಪಾದಗಳು ಬಿಡಬೇಕು ಅನಿಸುತ್ತೆ. ಆ ಥರ ವ್ಯಕ್ತಿತ್ವ ಜಾನಕಿ ಅಮ್ಮ. ಯಾಕಂದರೆ ಯಾವುದೇ ವಿಡಿಯೋದಲ್ಲಿ ಯಾರೇ ಬಂದರೂ ಕೂಡ ಅವ್ರ ಜೊತೆ ಮಾತಾಡಿದ ನಂತರ ಕೊನೆಯದಾಗಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು. ಸೊ ನೀವು ಸಾಕಷ್ಟು ಸರ್ ಹೇಳ್ತಾ ಇದ್ರಿ, ನನಗೆ ಪಾದಗಳನ್ನ ನೋಡ್ತಾ ನನ್ನ ನಟು ಬರ್ತಾ ಇದೆ. ಹೌದು, ನನಗೆ ನಮ್ಮ ತಾತಾಜಿ ವೆಂಕಟೇಶ್ ಆಗಿರೋದ್ರಿಂದ ಸ್ಟುಡಿಯೋಲ್ಲಿ ಯಾರು ನೋಡಿದ್ರು ನಾನು ಇವರು ಒಂದು ಸರಿ ಮದುವೆ ರಿಸೆಪ್ಷನಲ್ಲಿ ರಿಲೇಟಿವ್ ಅವಾಗ ನಮಸ್ಕಾರ ಮಾಡುವಾಗ ಒಬ್ಬರೊಬ್ಬರು ರೇಗ್ಸೋರು, ಎಲ್ಲಂದ್ರೆ ಅಲ್ಲಿ ನಮಸ್ಕಾರ ಮಾಡಿಬಿಡ್ತೆ ಅಂತ. ಬಟ್ ನನಗೆ ಈಗ ದೇವ್ರಿಗೆ ಹೆಂಗೆ ನಮಸ್ಕಾರ ಮಾಡ್ತೀವೋ ಅದೇ ಥರ ನನ್ನ ಲೈಫಲ್ಲಿ 3 ಜನ ಆ ಥರ, ನಮ್ಮ ತಾತ, ನಮ್ಮ ಅಪ್ಪ ಅಮ್ಮ ಬಿಟ್ಟರೆ ನಂಗೆ ಇಳೆಯರಾಜ ಅಂಕಲು, ಎಸ್ ಪಿ ಅಂಕಲು, ಎಸ್ ಜಾನಕಿ ಆಂಟಿ, ಅವ್ರು 3 ಜನನೂ ನನಗೆ ಒಂಥರ ದೇವ್ರ ಥರನೇ. ನಾನು ಅಷ್ಟು ಸರಿ ಕಾಲು ಮುಗಿದ್ಬಿಟ್ಟಿದ್ದೀನಿ. ನಾನು ಸಾಂಗ್ಸ್ಗಳ ಜೊತೆಗೆ ಅವ್ರು ಆಗ್ತಿದ್ದಂತೆ ಸೀರೆಗಳು ಅಥವಾ ಫ್ಲವರ್ ಆಗಲಿ, ಆ ಕೃಷ್ಣನ ವಿಗ್ರಹ ಆಗಲಿ ಯಾವಲೂ ಜೊತೆಗಿರೋದು, ಅದನ್ನೆಲ್ಲ ಇಷ್ಟಪಡ್ತಾರೋ. ನೀವು ಇಷ್ಟಪಟ್ಟು ಅದನ್ನು ಕೇಳಿದರೆ ನನಗೆ ಒಂದು ಸೀರೆ ಗಿಫ್ಟ್ ಕೊಡ್ತೀರಾ ಅಂತ ಅವರು ಹೊಸದಾಗಿ ಸೀರೆ ಕೊಟ್ಟರು. ಆ ಥರದೊಂದು ಏನು ಹೇಳಿದ್ರು ಆ ಸಂದರ್ಭದಲ್ಲಿ ಅಂತ? ಅದೇ ನಾನು ಇದು ತುಂಬ ವರ್ಷ ಮುಂಚೆ ನಂಗೆ ನೀವು ಹುಟ್ಟಿರೋದೊಂದು ಸೀರೆ ಕೊಡಿ ಅಂತ ಕೇಳಿದ್ದೆ. ಆವಾಗ ನಾನು ಹುಟ್ಟಿರೋದು ಬೇಡ, ನಿಂಗೆ ಹೊಸದೇ ಕೊಡ್ತೀನಿ ಅಂದ್ಬಿಟ್ಟು 20 ವರ್ಷ ಆಗಿರ್ಬೋದು ಈ ಸೀರೆ. ಅವರು ಇದೇ ಕಲರ್ ಕಾಂಬಿನೇಷನ್ನೇ ಜಾಸ್ತಿ ಉಟ್ಕೋತಾ ಇದ್ದಿದ್ದು. ಇದನ್ನು ಕುಂಕುಮಲ್ಲಿ ಇಟ್ಟು ಕೊಟ್ಟರು. ನನಗಿದು ಒಂದು ವಜ್ರ ಥರ. ನನಗೆ ಯಾವುದು 1 ಲಕ್ಷ 2 ಲಕ್ಷ ಸೀರೆಕಿನ್ನ ಇದಷ್ಟು ನನಗೆ ದೊಡ್ಡ ಇದು ಅವ್ರು ಕೊಟ್ಟಿರೋದು. ಆಮೇಲೆ ನಾನು ಸಾಯೋವರೆಗೂ ನನ್ನ ಜೊತೆ ಇರ್ತಾರೆ. ಕೊನೆಯದಾಗಿ ಒಂದು ಹಾಡಿನ ಮೂಲಕ ಅವ್ರಿಗೆ ನಮನ ಸಲ್ಲಿಸ್ಬೇಕಂದ್ರೆ ಯಾವ ಹಾಡು ನೆನಪಾಗುತ್ತೆ? ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ
ಬಂಧಿಸಿಹುದು ಕಾಣೆ ಯಾವ ಜನ್ಮದ ಮೈತ್ರಿ. ಇದಿಷ್ಟು ವಾಣಿ ಹರಿಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ಲೋಕೇಶ್ ನ್ಯೂಸ್ ಪರ್ಸನ್ ಮೈಸೂರು.